ಸ್ನೇಹಿತರೆ ನಮಸ್ತೆ. ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೇ ಒಬ್ಬ ಶೂ ಎಸಿತಾನೆ. ಸುಪ್ರೀಂ ಕೋರ್ಟ್ ನಮ್ಮ ದೇಶದಲ್ಲಿ ಅತ್ಯುನ್ನತವಾದ ಒಂದು ಸಂಸ್ಥೆ, ನಂಬಿಕೆಗೆ ಅರ್ಹವಾದಂಥ ಒಂದು ಸಂಸ್ಥೆ. ಭಾಳ ಇದುವರೆಗೂ ಕೂಡ ದೇಶವನ್ನು ಕಾಪಾಡೋದ್ರಲ್ಲಿ ಸುಪ್ರೀಂ ಕೋರ್ಟ್ ಪಾತ್ರ ಭಾಳ ದೊಡ್ಡದು. ಅಂಥದ್ರಲ್ಲಿ ಆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎಸಿತಾನೆ ಅಂತಂದರೆ ನಮ್ಮ ದೇಶ ಎಲ್ಲಿಗೆ ಬಂದು ನಿಂತಿದೆ? ಕಿಶೋರ್ ರಾಕೇಶ್ ಎಂಬ ವ್ಯಕ್ತಿ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸ್ದ ಅಂತ ತಿಳಿದ ತಕ್ಷಣ ತಟ್ಟಂತ ನಮಗೆ ನೆನಪಾದವನು ನಾಥೂರಾಮ್ ಗೋಡ್ಸೆ. ನಾಥೂರಾಮ್ ಗೋಡ್ಸೆ ತನ್ನ ಭಾರತಕ್ಕಾಗಿ ಗಾಂಧಿಯನ್ನು ಕೊಂದೆ ಅಂತ ಹೇಳಿದ್ದ. ಬ್ರಿಟಿಷರಂತಹ ಹೊರದೇಶದವರ ಕೈಯಲ್ಲಿ ಸೇಫ್ ಆಗಿದ್ದಂಥ ಗಾಂಧಿ ನಮ್ಮದೇ ದೇಶದ ಸನಾತನಿಗಳಿಂದ ಕೊಲೆಯಾಗೋದು. ಇದು ನಮ್ಮ ದೇಶ. BR ಗವಾಯಿ ಅಂದರೆ ಭೂಷಣ್ ರಾಮಕೃಷ್ಣ ಗವಾಯಿ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್. ದಲಿತ ಸಮುದಾಯಕ್ಕೆ ಸೇರಿದ ಎರಡನೇ ಸುಪ್ರೀಂ ಕೋರ್ಟ್ ಜಡ್ಜ್ ಇವರು. ಬೌದ್ಧ ಧರ್ಮಕ್ಕೆ ಸೇರಿದ ಮೊದಲನೆಯವರು. ಈ ಕಿಶೋರ್ ರಾಕೇಶ್ ಎಂಬಾತನಿಗೆ ಗೋಡ್ಸೆಗೂ ಕೂಡ ಏನಾದರೂ ವ್ಯತ್ಯಾಸ ಇದೆಯಾ? ಸನಾತನ ಧರ್ಮಕ್ಕಾಗಿ ಅಂತ ಹೇಳಿಕೊಂಡು ಅಂದು ಜಗತ್ತು ಕಂಡ ಮಹಾನಾಯಕನನ್ನು ಕೊಂದವರು ಗೋಡ್ಸೆ. ಇಂದು ಸನಾತನ ಧರ್ಮದ ಹೆಸರಿನಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸ್ದವನು ರಾಕೇಶ್ ಕಿಶೋರ್. ಈತ ಶೂ ಎಸ್ದದಿಂದ ನನಗೆ ಅಂತಹ ತೊಂದರೆ ಏನಾಗಿಲ್ಲ, ಆತನನ್ನು ಬಿಟ್ಟುಬಿಡಿ ಅಂತ ಗವಾಯಿ ಗಾಂಧಿಯ ಪರಂಪರೆಯನ್ನು ನೆನಪಿಸ್ತಾರೆ. ಶೂ ಎಸೆದ ನಂತರ ಕೂಡ ಕೋರ್ಟಿನ ಕಲಾಪವನ್ನು ಮುನ್ನಡೆಸ್ತಾರೆ. ಅಂದರೆ ಸನಾತನಿ ಅಂದವನ ಕೃತ್ಯಕ್ಕೆ ವಿವೇಕದ ಮೂಲಕ ಉತ್ತರ ಕೊಡ್ತಾರೆ. ಈ ದೇಶದ ಘನತೆಯ ಉತ್ತರವನ್ನು ಎತ್ತಿಡಿತಾರೆ. ಅಷ್ಟಕ್ಕೂ ಯಾರು ಈ BR ಗವಾಯಿ? ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ನವೆಂಬರ್ 24, 1960ರಲ್ಲಿ ಜನಿಸ್ತಾರೆ. ಅವರಿಗೀಗ 71 ವರ್ಷ ವಯಸ್ಸು. ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಜನಿಸ್ತಾರೆ. ಅವರ ಕುಟುಂಬ ದಲಿತ ಸಮುದಾಯಕ್ಕೆ ಸೇರಿದಂತಹ ಮಹಾರ್ ಸಮುದಾಯಕ್ಕೆ ಸೇರಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಂತಹ ಕುಟುಂಬ ಅದು. ಅವರ ತಂದೆ RS ಗವಾಯಿ ಅವರು ಅಂಬೇಡ್ಕರ್ ವಾದದಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತಹ ನಾಯಕರಾಗಿದ್ದರು. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದು 40ಕ್ಕೂ ಹೆಚ್ಚು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಗವರ್ನರ್ ಆಗಿ. ಬಿಹಾರ, ಕೇರಳ, ಗುಜರಾತ್ ಮುಂತಾದ ರಾಜ್ಯಗಳಲ್ಲಿ ಅವರು ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಮಾತ್ರ ಅಲ್ಲ, ದೀಕ್ಷಾ ಭೂಮಿ ಸ್ಮಾರಕ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ದಲಿತ ಚಳವಳಿಯಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದ್ದಾರೆ. ಅಂಬೇಡ್ಕರ್ ಅವರೊಂದಿಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಕುಟುಂಬಕ್ಕೆ ಸೇರಿದವರು ಇವರು. ಯಾವ ನಾಗಪುರದಿಂದ ಸನಾತನ ಎಂಬ ಹಿಂಸಾಚಾರದ ಬ್ಲೂ ಪ್ರಿಂಟ್ ತಯಾರಾಗುತ್ತೋ ಅಂತಹ ನಾಗಪುರದಿಂದಲೇ ಅಂಬೇಡ್ಕರ್ ಅವರ ಜೊತೆಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಕುಟುಂಬ ಗವಾಯಿ ಅವರದು. ಗವಾಯಿ ಅವರೇ ಭಾರತದ ಮೊದಲ ಬೌದ್ಧ CJI ಆಗಿ ಗುರುತಿಸ್ಕೊಂಡಿದ್ದಾರೆ. ಅವರ ತಾಯಿ ಕಮಲಾಬಾಯಿ ಅವರ ಶಾಲಾ ಶಿಕ್ಷಕಿಯವರೊಬ್ಬರು. ಅವರಿಗೆ ಒಬ್ಬ ಸಹೋದರ ಕೂಡ ಇದ್ದಾನೆ, ರಾಜೇಂದ್ರ ಗವಾಯಿ. ಅವರು ಕೂಡ ಸೋಷಿಯಲ್ ಆಕ್ಟಿವಿಸ್ಟ್. ಗವಾಯಿ ಅವರು ಸ್ಥಳೀಯ ಮುನ್ಸಿಪಲ್ ಶಾಲೆಯಲ್ಲಿ ಶಿಕ್ಷಣ ಪಡೆದವರು. ನೋಡಿ, ಮುನ್ಸಿಪಲ್ ಸ್ಕೂಲ್ನಲ್ಲಿ ಓದಿ ಈ ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಆಗಿದ್ದಾರೆ. ಇದುವರೆಗೂ ನಾವು ಜಡ್ಜ್ ಅಂತಂದರೆ ಮೇಲ್ಜಾತಿಯವರು ಮಾತ್ರ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಕಾರಣ ಕೂಡ ಇದೆ. ಜಡ್ಜ್ ಆಗೋದು ಅಂತಂದರೆ, ಅದರಲ್ಲೂ ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋದು ಅಂದರೆ ಅದೊಂದು ಸುದೀರ್ಘವಾದ ಪ್ರಯಾಣ. ಅದಕ್ಕೆ ನಮ್ಮ ಜಾತಿ ಮತ್ತು ಅದರ ಮೂಲಕ ಸಿಗುವ ಸಮಯ ಹಾಗೂ ಸವಲತ್ತುಗಳು ಬಹಳ ಮುಖ್ಯ ಆಗ್ತವೆ. ಅಂಥದ್ರಲ್ಲಿ ಗವಾಯಿಯವರು ಈ ಜಾಗಕ್ಕೆ ತಲುಪಬೇಕು ಅಂತಂದರೆ ಎಷ್ಟು ತಾಳ್ಮೆ ಹಾಗೂ ಸ್ಪಷ್ಟತೆಯಿಂದ ಬದುಕನ್ನು ಕಟ್ಟಿಕೊಂಡಿರ್ಬೋದು ಯೋಚಿಸಿ. 1985ರಲ್ಲಿ ಲಾಯರ್ ಆಗಿ ವೃತ್ತಿ ಆರಂಭಿಸ್ತಾರೆ. ಕುಟುಂಬದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕರ್ತರ ಹಿನ್ನೆಲೆ ಇದ್ದೇ ಇತ್ತು. ತಂದೆಯವರ ಹೋರಾಟ, ಪ್ರತಿಭಟನೆ ಅಂತ ಹೋರಾಟ ಮಾಡ್ಕೊಂಡಿದ್ದಾಗ ತಾಯಿ ಮತ್ತು ತಂಗಿಯ ಜೊತೆಗೆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊತಾರೆ ಇವರು. ಇಂತಹ ಘನ ಹಿನ್ನೆಲೆ ಹೊಂದಿದ ಗವಾಯಿ ಅವರಿಗೆ ಗಾಂಧಿಯ ಸಮಚಿತ್ತ, ಅಂಬೇಡ್ಕರ್ ಅವರ ಪ್ರಭಾವ ಸಹಜವಾಗಿಯೇ ದಕ್ಕಿತ್ತು. ಜೈ ಭೀಮ್ ಎಂದು ನ್ಯಾಯಮೂರ್ತಿ ಪೀಠ ಅಲಂಕರಿಸಿದರು. ಈ ಸನಾತನಿ ರಾಕೇಶ್ ಬಗ್ಗೆ ಈಗಾಗಲೇ ಸನಾತನಿ ವಲಯದಿಂದ ಶಬಾಷ್ಗಿರಿ ಸಿಗ್ತಾ ಇದೆ. ಮತ್ತೊಬ್ಬ ಗೂಡ್ಸೆ ಬಂದ ಅಂತ ಸನಾತನಿಗಳು ಆಕಾಶದಲ್ಲಿ ತೇಲ್ತಾ ಇದ್ದಾರೆ. ಯಾವ ದೇಶದಲ್ಲಿ ಕ್ಷಮಾಗುಣ ಹೊಂದಿರುವ ಗವಾಯಿ ಇದ್ದಾರೋ ಶೂ ಎಸೆದನ್ನು ಕ್ಷಮಿಸಿ, ಶೂ ಎಸೆದ ನ್ಯಾಯವನ್ನು ಕ್ಷಮಿಸ್ಬಿಡಿ ಅಂತ ಅಂದ್ರು. ಅದೇ ದೇಶದಲ್ಲಿ ಗೋಡ್ಸೆ ಎಂಬ ಈ ದೇಶದ ಮೊದಲ ಭಯೋತ್ಪಾದಕನ ಸಾಲಿಗೆ ಸೇರಿದ ಕಿಶೋರ್ ರಾಕೇಶ್ ಕೂಡ ಇದ್ದಾನೆ. ಈ ದೇಶ ಇರೋದೇ ಈಗ ಗೊತ್ತಿಲ್ಲ. ಗವಾಯಿಯವರ ಮೇಲೆ ಯಾಕೆ ಸನಾತನಿಗಳಿಗೆ ಅಸಮಾಧಾನ, ಯಾಕಿಷ್ಟು ಕೋಪ? ಶೂ ಎಸೆಯೋದು, ಅದರಲ್ಲೂ ಈ ದೇಶದ ಘನ ನ್ಯಾಯಪೀಠದ ಮೇಲೆ ಅಷ್ಟು ಕೋಪ. ಬಿಟ್ಟಿದ್ರೆ ಕೊಂದೇ ಬಿಡ್ತಿದ್ದೇನೋ ಏನೋ ಈ ಸನಾತನ ಕಿಶೋರ್ ರಾಕೇಶ. ಯಾಕಿಷ್ಟು ಕೋಪ ಅಂತ ನೋಡ್ತಾ ಹೋದರೆ ಅಸಹನೆಯ ಮೂಲ ಉತ್ತರ ಪ್ರದೇಶದಿಂದ ಶುರುವಾಗುತ್ತೆ. ಕಳೆದ ಕೆಲವು ವರ್ಷಗಳ ಹಿಂದೆ ಗವಾಯಿಯವರು ಮಾರಿಷಸ್ನಲ್ಲಿ ಮಾತಾಡ್ತಾ ರೂಲ್ಸ್ ಮೇಡ್ ಬೈ ಲಾ ನಾಟ್ ಬೈ ಬುಲ್ಡೋಜರ್ಸ್ ಅಂತ ಹೇಳಿದರು. ನಿಮಗೆ ಗೊತ್ತಿರೋಂಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಎಂಬ ಸನ್ಯಾಸಿ ರಾಜಕಾರಣಿ ಈ ದೇಶದ ಕಾನೂನನ್ನು ಕಸ ಮಾಡಿಕೊಂಡು ನಮಗೆ ಆಗದಿದ್ದವರು ಮೇಲೆ ಅವರ ಆಸ್ತಿಯ ಮೇಲೆ ಬುಲ್ಡೋಜರ್ನ ನುಗ್ಗಿಸ್ಕೊಂಡು ಅದನ್ನೇ ಫ್ಯಾಷನ್ ಮಾಡ್ಕೊಬಿಟ್ಟಿದ್ದಾರೆ.
ಅದಕ್ಕೆ ಸನಾತನಿಗಳಿಂದ ಭಾರಿ ಬೆಂಬಲ ಸಿಕ್ಕಾಬಟ್ಟೆ. ಅದು ಯಾವ ಮಟ್ಟಕ್ಕೆ ಅಂತಂದರೆ, ಇದ್ರೆ ಇಂಥ CM ಇರಬೇಕು, ಮುಂದೆ ಇಂಥವನೇ ಈ ದೇಶದ ಪ್ರಧಾನಮಂತ್ರಿ ಕೂಡ ಆಗಬೇಕು ಅಂತ ಪ್ರಭಾವ ಬೀರೋ ಮಟ್ಟಕ್ಕೆ ಬುಲ್ಡೋಜರ್ ಸದ್ದು ಮಾಡಿತ್ತು. ಆದರೆ ಅದನ್ನು ಬುಲ್ಡೋಜರ್ ಸೆಲೆಕ್ಟಿವ್ ಜನರ ಮೇಲೆ ಮಾತ್ರ ದಾಳಿ ಮಾಡುತ್ತೆ ಅನ್ನೋ ವಿಚಾರ ಇದೆಯಲ್ಲ, ಅದು ಈ ದೇಶದ ಸಂವಿಧಾನವನ್ನು ಬೆಚ್ಚಿ ಬೀಳಿಸಿತ್ತು. ಈ ದೇಶದ ಸಂವಿಧಾನದ ಮೇಲೆ ಅಪಾರ ನಂಬಿಕೆ ಇಟ್ಟ ಯಾವುದೇ ಮನುಷ್ಯ ಕೂಡ ಯೋಗಿಯ ಬುಲ್ಡೋಜರ್ ಮಾದರಿಯನ್ನು ಬೆಂಬಲಿಸೋಕ್ಕೆ ಸಾಧ್ಯನೇ ಇಲ್ಲ. ಭಾರತ ಎಂಬ ದೇಶ ಇದೆಯಲ್ಲ, ಈ ಹಿಂದೂ ಸನಾತನಿ ಮೂಲಭೂತವಾದಿಗಳಿಗೋ ಅಥವಾ ಮುಸ್ಲಿಂ ತೀವ್ರವಾದಿಗಳಿಗೆ ಒಪ್ಪಿಸಿ ಮುನ್ನಡೆದ್ರೆ ಭಾರತ ಈ ಮಟ್ಟಕ್ಕೆ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತಾ? ಇಷ್ಟೊತ್ತಿಗೆ ಅರಾಜಕತೆ ಉಂಟಾಗಿ ಏನೋ ಆಗಿರ್ತಿತ್ತಲ್ಲ. ಇಂತಹ ಅಪಾಯವನ್ನು ಗುರುತಿಸೇನೆ ಗವಾಯಿ ಅಂತವರು ರೂಲ್ಸ್ ಮೇಡ್ ಬೈ ಲಾ ಅಂತ ಹೇಳಿದ್ದು. ಅಷ್ಟೇ ಅಲ್ಲ, ರೂಲ್ಸ್ ನಾಟ್ ಮೇಡ್ ಬೈ ಬುಲ್ಡೋಜರ್ಸ್ ಅಂತ ಹೇಳಿ ಈ ಸನಾತನಿಗಳು ಮುಟ್ಟು ನೋಡ್ಕೊಳ್ಳಂತೆ ಮಾತಾಡಿದರು. ಒಬ್ಬ ಅಂಬೇಡ್ಕರ್ವಾದಿ ಬುಲ್ಡೋಜರ್ ಮುಂದೆ ಬಂಡೆಯಾಗಿ ಗಟ್ಟಿಯಾಗಿ ನಿಲ್ಲೋದನ್ನು ಈ ದೇಶದ ಸನಾತನಿಗಳು ಎಂದಾದರೂ ಸಹಿಸೋದಕ್ಕೆ ಸಾಧ್ಯ ಇದೆಯಾ? ನಿರಂತರವಾಗಿ ಅವ್ರ ಮೇಲೆ ಸೋಷಿಯಲ್ ಮೀಡಿಯಾ ದಾಳಿ ನಡೀತಾನೆ ಬಂದಿದ್ದಾವೆ. ಇನ್ನೊಂದು ಪ್ರಕರಣದಲ್ಲಿ ಅಂದರೆ ಖಜುರಾಹೋ ಎಂಬ ಪ್ರದೇಶದಲ್ಲಿ ಪ್ರಾಚೀನ ದೇವಾಲಯದಲ್ಲಿ ವಿಷ್ಣು ಪ್ರತಿಮೆ ಭಗ್ನಗೊಂಡಿತ್ತು. ಅದನ್ನು ಸರಿ ಮಾಡಿಕೊಡಿ, ಸುಸ್ಥಿತಿಯಲ್ಲಿಡಲು ಅವಕಾಶ ಮಾಡಿಕೊಡಿ ಅಂತ ಹೋಗಿದ್ದೇ ಈ ರಾಕೇಶ್ ಕಿಶೋರ್. ಆಗ ಇದು ಕೋರ್ಟಿನ ವ್ಯಾಪ್ತಿಗೆ ಬರಲ್ಲ, ಪುರಾತತ್ವ ಇಲಾಖೆಗೆ ಹೋಗಿ ಅಂತ ಗವಾಯಿ ಅವರು ಹೇಳಿದರು. ಇಷ್ಟರ ಮಟ್ಟಿಗೆ ಗವಾಯಿ ಅವ್ರ ಮಾತು ಓಕೆ, ಆದರೆ ನೀವು ವಿಷ್ಣು ಭಕ್ತರಲ್ವೇ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಅಂದ್ಬಿಟ್ರು. ಈ ವಿಚಾರದಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಗವಾಯಿ ಅವರದ್ದು ಸೂಕ್ಷ್ಮವಾದ ಹೇಳಿಕೆ ಆಗಿರಲಿಲ್ಲ. ಈಗ ಚಂದ್ರಚೂಡ್ ಎಂಬ ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ಅವಧಿ ಮುಗಿದ ನಂತರ ಇತ್ತೀಚೆಗೆ ಬಾಬರಿ ಮಸೀದಿ ಕಟ್ಟೋದಕ್ಕೆ ಅನುಮತಿ ಕೊಟ್ಟ ತೀರ್ಪಿತ್ತಲ್ಲ, ಅದನ್ನು ಕೊಡಬಾರದಿತ್ತು ಅಂತ ವಿವಾದ ಮಾಡ್ಕೊಂಡಿದ್ದಾರೆ. ಈ ರೀತಿಯಾದ ವಿವಾದವೇ ಗವಾಯಿ ಅವರದ್ದು ಕೂಡ ಅಂತ ಹೇಳ್ಬೋದು. ಆದರೆ ವ್ಯತ್ಯಾಸ ನೋಡಿ, ಬಾಬರಿ ಮಸೀದಿ ವಿಚಾರವಾಗಿ ಮಾತನಾಡಿದ ಚಂದ್ರಚೂಡ್ ಅವರ ಮೇಲೆ ಯಾವ ಶೂ ಚಪ್ಪಲಿ ಏನು ಕೂಡ ಬಿದ್ದಿಲ್ಲ. ಆದರೆ ಬಾಬರಿ ಮಸೀದಿಗೆ ಹೋಗೋದ್ರಿಂದ ಯಾವ ಸಮಸ್ಯೆ ಕೂಡ ಆಗಲಿಲ್ಲ. ಆದರೆ ವಿಷ್ಣು ಭಕ್ತರು ಕೆಲವೇ ದಿನಗಳಲ್ಲಿ ಘನ ಕೋರ್ಟಿನ ವಿಚಾರಣೆ ವೇಳೆಯಲ್ಲೇ ಶೂ ಎಸೆದುಬಿಟ್ರು. ಇಷ್ಟೇ ವ್ಯತ್ಯಾಸ. ಯಾವ ಚಿಂತನೆ ನಮ್ಮನ್ನು ಯಾವ ರೀತಿಯಾಗಿ ರೂಪಿಸುತ್ತೆ ಎಂಬುದಕ್ಕೆ. ಇದೆಲ್ಲದರ ನಡುವೆ ದೇಶದ ನ್ಯಾಯಾಂಗ ಪದೇ ಪದೇ ಸ್ವಲ್ಪವಾಗಿ ಸಂಶಯದ ಹಾದಿಗೆ ಹೊರಡ್ತಾ ಇದೆ. ನ್ಯಾಯಾಧೀಶರ ಮೇಲೆ ನಂಬಿಕೆ ಇರಬೇಕಾ ಅನ್ನೋ ರೀತಿಯಲ್ಲಿ ಈ ದೇಶದಲ್ಲಿ ಮೋದಿ ಅಮಿತ್ ಶಾ ಜೋಡಿ ಕಾನೂನುಗಳನ್ನು ರೂಪಿಸ್ತಾ ಇದೆ. ಅದೇ ಕಾರಣಕ್ಕೆ ಅವರಿಗೆ ಪೂರಕವಾದಂಥ ತೀರ್ಪುಗಳು ಕೂಡ ಪಡೀತಾ ಇದೆ ಅನ್ನೋ ಆರೋಪ ದಟ್ಟವಾಗಿದೆ. ಅಂಥ ಸಮಯದಲ್ಲಿ ಜೈ ಭೀಮ್ ಅಂತೇಳಿ ಅಂಬೇಡ್ಕರ್ವಾದಿಯೊಬ್ಬ ಧರ್ಮನಿರಪೇಕ್ಷ, ಅಂದರೆ ಆ ಧರ್ಮ ಈ ಧರ್ಮ ಅಂತ ಭೇದ ಭಾವ ಮಾಡದೆ ಬುಲ್ಡೋಜರ್ ವಿರುದ್ಧ ತಿರುಗಿ ಬಿದ್ದರೆ ಇದನ್ನು ಡಿಕ್ಟೇಟರ್ಗಳು ಸಹಿಸೋದಕ್ಕೆ ಸಾಧ್ಯನಾ? ಡಿಕ್ಟೇಟರ್ಗಳನ್ನು ಹುಟ್ಟು ಹಾಕುವ ಸನಾತನಿಗಳು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯವಾ? ಇದರ ನಡುವೆ ಸುಪ್ರೀಂ ಕೋರ್ಟ್ ಆರೋಪ ಅಂದ ಮಾತ್ರಕ್ಕೆ ಇನ್ನೂ FIR ಆಗಿರಲ್ಲ ಅಂತ ಕೇಸ್ಗಳಲ್ಲಿ ಅಪರಾಧಿ ಎನ್ನುವಂತೆ ಬುಲ್ಡೋಜರ್ ಹತ್ತಿಸಿ ನಾಶ ಮಾಡಿಬಿಡಿ ಅಂತ ತೀರ್ಪು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಅದಕ್ಕೆ ಈ ಗವಾಯಿ ಅಂತಹ ಇನ್ನು ಬಹುತೇಕ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ದನಿಗೂಡಿಸಿದರು. ಆದರೆ ಬುಲ್ಡೋಜರು ಮತ್ತೆ ಸದ್ದು ಮಾಡ್ತಾನೆ ಇದೆ. ಮೊನ್ನೆ ತಾನೇ ಬರೇಲಿ ಅನ್ನುವ UPಯ ನಗರದಲ್ಲಿ ಒಟ್ಟೊಟ್ಟಿಗೆ 4 ಬುಲ್ಡೋಜರ್ಗಳು ಕೇವಲ ಆರೋಪದ ಆಧಾರದ ಮೇಲೆ ಗರ್ಜನೆ ಮಾಡಿದ್ದಾವೆ, ಆಸ್ತಿಪಾನ ನಾಶ ಮಾಡಿದ್ದಾವೆ. ಹಾಗಾದರೆ ಸುಪ್ರೀಂ ಕೋರ್ಟ್ ತೀರ್ಪು ಈ ಸನಾತನಗಳಿಗೆ ಅನ್ವಯ ಆಗಲ್ವಾ? ಒಂದೆಡೆ ಪದೇ ನ್ಯಾಯಾಲಯ ನಮಗೆ ಲೆಕ್ಕಕ್ಕಿಲ್ಲ ಅಂತ ಬುಲ್ಡೋಜರ್ ತರುವ ಇವರು, ಇನ್ನೊಂದು ಕಡೆ ಗವಾಯಿ ಅಂತಹ ದಲಿತ ಜನಾಂಗಕ್ಕೆ ಸೇರಿದ ಅಂಬೇಡ್ಕರ್ವಾದಿಯ ಮೇಲೆ ಶೂ ಎಸೀತಾ ಇರ್ತಕ್ಕಂಥವ್ರು. ಇಡೀ ದೇಶ ಬೆಚ್ಚಿಬಿದ್ದರೆ ಈ ದೇಶದ ಸನಾತನಿಗಳ ವಿಶ್ವಗುರು ಇದರದ ಮೋದಿ ನಿಧಾನಕ್ಕೆ, ಅಂದರೆ ಸಂಜೆ 8 ಗಂಟೆಗೆ ಶೂ ಎಸ್ತಿದ್ದು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ. ಆದರೆ ಮೋದಿಯವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋದು ಸಂಜೆ 8:29 ಇದು ಅನ್ಯಾಯ ಅಂತ ಮೆಲ್ಲಕ್ಕಿರ್ತಾರೆ. ಮಾಮೂಲಿನಂತೆ ಮತ್ತೊಬ್ಬ ಗೋಡ್ಸೆ ಸಿಕ್ಕ ಖುಷಿಯಲ್ಲಿ ಸನಾತನವಾದಿಗಳಿದ್ದಾರೆ. ಈ ದೇಶಕ್ಕೆ ಏನು ಭವಿಷ್ಯ ಅಂತೇಳಿ ಸ್ಪಷ್ಟ ಆಗ್ತಿದೆ ಅಲ್ವಾ? ಧನ್ಯವಾದಗಳು.